ಓಕೆ. ಈ ಏನು ಶೆಡ್ಡಿಗೆ ಬಾ, ನಮ್ಮ ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ಬೇಕು. ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಯಿತು ನೋಡಿ. ಇದು ಪಟ್ಟಣಗೆರೆ ಶೆಡ್ಡು. ಅಲ್ಲಿ ನೋಡಿ ಗಾಡಿ ಎಲ್ಲ ಇದೆ, ಎಲ್ಲ ಈ ಇದಾಗದೆ ಇದ್ದದನ್ನು ನಿಲ್ಲಿಸಿರ್ತಾರೆ. ನನಗೆ ಈಗಲೂ ಕೂಡ ಅಲ್ವ ರೀ, ಬೋರ್ ಬರಲ್ವೇನ್ರಿ? ಹೊಡೆದು ಬೋರ್ ಆಗಲ್ವಾ? ಸಾಕು ಅನ್ಸ್ಬಿಡುತ್ತೆ ಒಂದು ಲೆಕ್ಕಕ್ಕೆ ಒಂದ್ಸಾರಿ. ನೀವು ಹೇಳ್ದಂಗೆ ಎಷ್ಟೊಂದು ಹೊಡಿಬೋದು ಇವನಿಗೆ, ಎಷ್ಟೊಂದು ಹೊಡಿಬೋದ್ರಿ? ಕರೆಂಟ್ ಶಾಕ್ ಅಂತೆ, ಅದಂತೆ ಇದಂತೆ ಮತ್ತೊಂದಂತೆ. ಯಪ್ಪಾ, ಅವ್ರು ನೋಡಕ್ ಹಂಗಿದ್ರು ಗಟ್ಟಿ ಜೀವ ರೇಣುಕಾ ಸ್ವಾಮಿ. ನನಗೆ ಏನೋ ಒಂದು ಡೌಟಪ್ಪ. ಆಮೇಲೆ ಇದು ಕೇವಲ ಆಲ್ಕೋಹಾಲ್ ಅಮಲ್ನಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗಾಂಜಾ ಡ್ರಗ್ ಎಲ್ಲ ತಗೊಂಡ್ರೆ ಅದರದ್ದೊಂದು ನಶೆಗೆ ಬೇರೆ ಹೆಸರು ಇದೆ, ಅದು ನಾನು ಓಪನ್ ಆಗಿ ಹೇಳಕ್ ಬರಲ್ಲ. ಅದಕ್ಕೆ ನಶ ಅಂತಾರೆ. ಗಾಂಜಾ ಎಲ್ಲ ಹೊಡೆದ್ರೆ ಅದು ಆಲ್ಕೋಹಾಲ್ ನಶ ಅಲ್ವಂತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಹೇಳೋದು ಕೇಳಿದ್ದೀನಿ ನಾನು. ಆ ನಶೆ ಹೆಂಗೆ ಅಂತಂದ್ರೆ, ನೀವು ನಗ್ತಾ ಇದ್ರೆ ನಗ್ತಾನೇ ಇರೋದು, ಅಳ್ತಾ ಇದ್ರೆ ಅಳ್ತಾನೇ ಇರೋದು, ಯಾವ ಸಬ್ಜೆಕ್ಟ್ ಮೇಲೆ ಇರ್ತೀರಿ ಹೊಡಿತಾ ಇದ್ರೆ ಹೊಡಿತಾನೇ ಇರೋದು, ಮೈ ಮೇಲೆ ಪ್ರಜ್ಞೆ ಇರಲ್ಲ. ಅದಕ್ಕೆ ಡ್ಯಾಶ್ ನಶ ಅಂತ ಕರೀತಾರೆ. ಬನ್ನಿ, ಇದೀಗ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಪಟ್ಟಣಗೆರೆ ಶೆಡ್ಡಿಗೆ ಬಾ, ಶೆಡ್ಡಿನಿಂದ ನೇರ ಪ್ರಸಾರದಲ್ಲಿದ್ದಾರೆ. ಓಕೆ, ರಂಜಿತ್, ಅವತ್ತಿನ ಶೆಡ್ಡಿಗೂ ಇವತ್ತಿನ ಶೆಡ್ಡಿಗೂ ಏನು ವ್ಯತ್ಯಾಸ ಆಗಿದೆ? ಶೆಡ್ಡಿನಿಂದ ರಂಜಿತ್. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ನೀವು ಹೇಳಿದ ಶೆಡ್ ಇದೇನೆ ಜಯಪ್ರಕಾಶ್ ಶೆಟ್ರೆ, ಪಟ್ಟಣಗೆರೆಯ ಶೆಡ್. ನೋಡಿ ಜಯಪ್ರಕಾಶ್ ಶೆಟ್ರೆ, ಆ ಸಣಕಲು ದೇಹದ ರೇಣುಕಾ ಸ್ವಾಮಿ ಎಲ್ಲಿ ಭೀಕರವಾಗಿ ಕೊಲೆಯಾದ್ನೋ ಅದೇ ಪಟ್ಟಣಗೆರೆಯ ಶೆಡ್ ಇದು. ಅವತ್ತು ನಾವು ತೋರಿಸಿದ್ವಿ, ಇದೇ ಪಟ್ಟಣಗೆರೆ ಶೆಡ್ನಿಂದ ಲೈವ್ ಮಾಡಿದ್ವಿ. ಈ CCTV ಕ್ಯಾಮ್ರಾಗಳು ಯಾವ್ದು ಇರಲಿಲ್ಲ ಜಯಪ್ರಕಾಶ್ ಶೆಟ್ರೆ ಹೊರಗಡೆ. ಈ CCTV ಕ್ಯಾಮ್ರಾಗಳನ್ನು ಹಾಕಿ ಯಾರ್ಯಾರು ಬರ್ತಾರೆ ಹೋಗ್ತಾರೆ ಎಲ್ಲವನ್ನು ಕೂಡ ನಿಗಾ ವಹಿಸಿದ್ದಾರೆ. ಯಾವೊಂದು ಸಾಕ್ಷಿಯೂ ಕೂಡ ಈ ಪಟ್ಟಣಗೆರೆ ಶೆಡ್ನ ಒಳಗಡೆಯಿಂದ ನಾಶ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೊಂದು ರೀತಿಯಲ್ಲಿ ಎಲ್ಲವೂ ಕೂಡ ಸೇಫ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ವಿಜೆ ಮಹೇಶ್ ಒಳಗಡೆ ತೋರಿಸ್ತಾ ಇದ್ದಾರೆ ನಿಮಗೆ ಶೆಡ್ನ ಒಳಗಡೆ ಏನಿದೆ ಅಂತ ಹೇಳಿ. ಮಹೇಶ್ ಅಲ್ಲೊಂದು ಮನೆ ತೋರಿಸ್ತಾ ಇದ್ದೀರಲ್ಲ ನೀವು, ಆ ಮನೆ ಹತ್ರನೇ ಆ ಶೆಡ್ ಇದೆಯಲ್ಲ, ಶೆಡ್ನ ಒಳಗಡೆ ಒಂದು ರೂಮ್, ಅದು ಆ ರೂಮ್ ಹತ್ರನೇ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೆಡವಿ ಇವರು ಚಿತ್ರಹಿಂಸೆ ಕೊಟ್ಟಿದ್ದು. ಈಗ ನೀವು ನೋಡ್ತಿರುವಂಥ 2 ಫೋಟೋ, ಈ ಫೋಟೋ ಆತ ಸಾಯುವ ಕ್ಷಣದಲ್ಲಿ ತೆಗೆದಂಥ ಫೋಟೋ. ಆ ಫೋಟೋವನ್ನು ತೆಗೆದಿದ್ದು ಕೂಡ ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆ ಎದುರು ಭಾಗದಲ್ಲಿ ಅನ್ನೋದು ಈಗ ಸದ್ಯದ ಮಾಹಿತಿ. ಸದ್ಯಕ್ಕೆ ಇಲ್ಲಿ ಸೀಸ್ ಆಗಿರುವಂಥ ವಾಹನಗಳನ್ನು ತಂದು ನಿಲ್ಲಿಸಿದ್ದಾರೆ. ಆ ಮೂಲಕ ಇಲ್ಲಿ ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಇಲ್ಲ. ಇಲ್ಲೊಬ್ರು ಸೆಕ್ಯೂರಿಟಿ ಇದ್ದಾರೆ, ಸೆಕ್ಯೂರಿಟಿ ಬಳಿ ನಾವು ಕೇಳಿದ್ವಿ ಒಳಗಡೆ ಹೋಗ್ಬೋದಾ ಅಂತೇಳಿ, ಆದರೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಹೇಶ್, ಆ ಕಡೆ ತೋರಿಸ್ಬೇಕು. ಇಲ್ಲಿ ನೋಡಿ ಜಯಪ್ರಕಾಶ್ ಶೆಟ್ರೆ, ಇಲ್ಲೊಂದು ಶೆಡ್ನ ಒಳಗಡೆ ಒಂದು ರೂಮ್ ಇದೆ, ಅಲ್ಲಿ ಸೆಕ್ಯೂರಿಟಿ ಇದ್ದಾನೆ, ಒಂದು 2-3 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಶೆಡ್ನ ಒಳಗಡೆ ಇಷ್ಟು ಕೆಲಸ ನಡೀತಾ ಇದೆ ಈಗ, ಅಂದರೆ ಇದೆಲ್ಲ ನಡೀತಾ ಇದೆ. ಅದ್ರ ಹೊರತುಪಡಿಸಿದ್ರೆ ವೆಹಿಕಲ್ಗಳನ್ನ ಇವತ್ತು ಕೂಡ ನೋಡ್ಬೋದು ನೀವು. ಇಲ್ಲೊಂದು ಸೀಸ್ ಆಗಿರುವಂಥ ವೆಹಿಕಲ್, ಡೋರ್ ತೆಗಿಲಿಲ್ಲ ಅಂತೇಳಿ ಇಲ್ಲೇ ನಿಲ್ಲಿಸಿದ್ದಾರೆ. ಈ ವೆಹಿಕಲನ್ನು ಒಳಗಡೆ ತಗೊಂಡು ಹೋಗ್ತಾರೆ, ಸೀಸ್ ಆಗಿರೋ ವೆಹಿಕಲ್ ಇದು. ಇಲ್ಲಿ ಶೆಡ್ನ ಒಳಗಡೆ ಈ ರೀತಿ ವೆಹಿಕಲ್ಗಳನ್ನು ಒಳಗಡೆ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸಿದ್ರೆ, ಅಲ್ಲಿ ಸ್ಟಾಪ್ ಮಾಡಿದರೆ ಮತ್ತೆ ಅವರು ಬ್ಯಾಂಕ್ನವರು ಡಾಕ್ಯುಮೆಂಟ್ ತಗೊಂಡು ಬಂದು ಹೊರಗಡೆ ತಗೊಂಡು ಹೋಗಬೇಕು. ಇದೇ ಶೆಡ್ನಲ್ಲಿ, ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ರು. ಭೀಕರವಾಗಿ ಕೊಲೆ ಮಾಡಿದ ಆ ಇಂಚಿಂಚು ಮಾಹಿತಿ ಚಾರ್ಜ್ ಶೀಟ್ನಲ್ಲಿ 3990. ಥ್ಯಾಂಕ್ ಯು ಶಿರಿಯಾರ್. ಶೆಡ್ಡಿನಲ್ಲಿ ಶಿರಿಯಾರ್, ಹೌದು, ನಿಮ್ಮಿಂದನೇ ಫೇಮಸ್ ಆಗಿರೋದು ಶೆಡ್ಡು. ಶೆಡ್ಡಿಗೆ ಮೊದಲು ದರ್ಶನ್ ಕರ್ಕೊಂಡು ಹೋಗಿರೋದಕ್ಕೆ, ಆ ನಂತರ ನ್ಯೂಸ್ ಎಲ್ಲ ನೋಡಿದ್ರೆ ಶೆಟ್ರಿಂದ ಶೆಡ್ ಫೇಮಸ್. ಶೆಡ್ಡಿಗೆ ಬಾ. ಎಸ್, ಮತ್ತೊಮ್ಮೆ ನೋಡಿ, ಈ ಥರ ಪರಿಯಾಗಿ ಬೇಡ್ಕೋತಾನೆ. ನಮ್ಗನ್ಸೋದು ನಿಮಗೆ ಕನಿಕರ ಬರಲಿಲ್ವಾ? ಸೆಗ್ರಿ ಅವನಿಗೆ 4 ಬಾರಿಸಿ ಹೊಡೀರಿ, ಬುದ್ಧಿ ಹೇಳಿ ಕಳಿಸ್ಬೋದು. ಆಯಿತು, ನೀವೇ ಕಾನೂನು ಕೈಗೆತ್ಕೊಂಡ್ರಿ, ಆಯ್ತಪ್ಪ, ಪೊಲೀಸರಿಗೆ ಹೇಳಿಲ್ಲ, ನೀವೇ ಕರ್ಸ್ಕೊಂಡ್ರಿ, ಆಯ್ತು, ತಪ್ಪು ಅವ ಮಾಡಿ ತಪ್ಪು, 4 ಬಾರಿಸಿ ಉಗೀರಿ. ಹಾಂ, ಇಷ್ಟೆಲ್ಲ ಟಾರ್ಚರ? ಛೀ 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 ಏ ಛೀ ಛೀ ಛೀ, ನಿಮ್ಮ ಬಗ್ಗೆ ಅಸಹ್ಯ ಮುಡ್ತಾ ಇದ್ದೀರಿ. ಏನೋ ಅಂದ್ಕೊಂಡ್ವಿ. ದೊಡ್ಡ ಏನು ಜನಮಾನಸವನ್ನು ಆಕರ್ಷಿಸಬಲ್ಲಂಥ ವ್ಯಕ್ತಿತ್ವ ಬೇಕಾ? ಅಂಬರೀಷ್ ಮನಸ್ಸು ಮಾಡಿದ್ರೆ CM.
ಬಟ್ ಯಾವತ್ತೂ ಕೂಡ ಅವರು ತಪ್ಪುಗಳನ್ನು ಎತ್ತಿ ಹೇಳಿದಾಗ ಯಾವತ್ತೂ ಕೋಪಿಸ್ಕೊಳ್ಳಿಲ್ಲ. ಇದೇ ವಿಷ್ಣುವರ್ಧನ್ ಅವರಿಗೆ ನಿಮ್ಗೆ ಗೊತ್ತಾ ಕತೆ? ವಿಷ್ಣುವರ್ಧನ್ ಈ ಏನು ಈ ಅಭಿಮಾನಿಗಳ ಅಂದರೆ ಅತಿರೇಕಗಳು ಯಾವ ರೀತಿ ಇರ್ತದೆ ಅಂದರೆ, ವಿಷ್ಣುವರ್ಧನ್ ಅವರನ್ನ ಇಷ್ಟಪಡದವರು ಅವರಿಗೆ ಶೇಕ್ ಹ್ಯಾಂಡ್ ಕೊಡುವ ನೆಪದಲ್ಲಿ ಬ್ಲೇಡನ್ನು ಕಟ್ ಮಾಡಿ ಒಂದು ಪೀಸ್ ಹಿಂಗಿಟ್ಕೊಂಡು ಕೈ ಕುಯ್ದಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಕಡಿಮೆನಾ? ಅಭಿಮಾನಿಗಳು ಕಡಿಮೆನಾ? ರಾಜ್ಕುಮಾರ್ಗೆ ವಿರೋಧಿಗಳಿರ್ಲಿಲ್ವಾ? ಕೇಳಿ ರಾಜ್ಕುಮಾರ್ ಹತ್ರ, ರಾಜ್ಕುಮಾರ್ ಈ ಬರಗೂರು ರಾಮಚಂದ್ರಪ್ಪ ಅವ್ರ ಹತ್ರ ಕೇಳಿ, ಕೆಲವು ಕಥೆಗಳನ್ನ ಹೇಳ್ತಾರೆ ಬರಗೂರು ರಾಮಚಂದ್ರಪ್ಪ ಅವರು. ಯಾರು ಏನು ದೊಡ್ಡ ಪಟ್ಟದಲ್ಲಿ ಬಂದಿದ್ದಲ್ಲ, ಎಲ್ಲರೂ ಕಷ್ಟ ಅನುಭವಿಸಿದ್ದಾರೆ. ರಾಜ್ಕುಮಾರ್ ಒಂದು ಚೇರಲ್ಲಿ ಕೂರೋಕೆ ಹೋದಾಗ ಆ ಚೇರನ್ನ ದೂಡ್ತಾರೆ, ರಾಜ್ಕುಮಾರ್ ಕೆಳಗೆ ಬೀಳ್ತಾರೆ. ಸಾಕ್ಷಿ ಬರಗೂರು ರಾಮಚಂದ್ರಪ್ಪ. ಹೌದೋ ಅಲ್ಲ ಕೇಳಿ. ಅವರ ಫೇಸಲ್ಲಿ ಮೂಗನ್ನ ತಮಾಷೆ ಮಾಡ್ತಾರೆ, ಅವ್ರು ಹಾಕಿರೋ ಪ್ಯಾಂಟನ್ನು ತಮಾಷೆ ಮಾಡ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಈ ಲೆಫ್ಟ್ ರೈಟ್ ಅಂತ ಹೇಳುವಾಗ. ಪಂಡ್ರಿಬಾಯಿ ಅವ್ರಿಗೆ ಹೇಳ್ಕೊಡ್ತಾರೆ. ಏನು ಅಮರಶಿಲ್ಪಿ ಜಕಣಾಚಾರಿ, ನಂದು ಅನೇಕ ಬಾರಿ ಹೇಳಿದೆ, ಮೊನ್ನೆ ಚಂದ್ರ ಅವರು ಕೂಡ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಚಂದ್ರ. ಅಮರಶಿಲ್ಪಿ ಜಕಣ, ಈಗ ನಿಮಗೇನೆ ನಮಗೇನೆ ನೀವು ಆಂಕರಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಆರಂಭದಲ್ಲೇ ಮತ್ತೆ ಅದು ಅಭ್ಯಾಸ ಹೋಗ್ಬಿಡುತ್ತೆ, ಬಿಡಿ ನೀವು ಮಾಡಬೇಡಿ ಇನ್ನೊಬ್ರು ಮಾಡಿ ಅಂತ ಈಗಲೂ ಹೇಳುವಾಗಲೂ ಕೆಲವರಿಗೆ ಬೇಸರ ಆಗಲ್ವಾ? ಖಂಡಿತ ಆಗತ್ತೆ ತಾನೆ. ನಿಮ್ಮನ್ನು ನೀವು ಬೇಡ್ರಿ ಮತ್ತೊಬ್ರು ಮಾಡಿ ಆಗತ್ತೆ ತಾನೆ. ಈ ರಾಜ್ಕುಮಾರ್ ಅವರಿಗೆ ಪಿಕ್ಚರ್ ಫಿಕ್ಸ್ ಆಗಿ ಅಮರಶಿಲ್ಪಿ ಜಕಣಾಚಾರ್ಯಲ್ಲಿ ನೀವೇ ಲೀಡ್ ಹೀರೋ ಅಂತ ಹೇಳಿ ಸೆಟ್ಗೆ ಬಂದು ಮೇಕಪ್ ಹಾಕಿ ರಾಜ್ಕುಮಾರ್ ಕೂತಿದ್ದಾಗ ಯಾರು ಕರೆಯೋದು ಕಾಣ್ತಾ ಇಲ್ಲ. ರಾಜ್ಕುಮಾರ್ ನೋಡ್ತಾರೆ, ಪಕ್ಕದಲ್ಲಿ ಶೂಟಿಂಗ್ ಆಗ್ತಾ ಇದೆ. ಇವರ ಪಾತ್ರವನ್ನ ಮತ್ತೊಬ್ಬ ನಾಯಕ ಮಾಡ್ತಾ ಇದ್ದಾನೆ. ನನ್ನ ಕಲ್ಯಾಣ್ ಕುಮಾರ್, ಮಹಾನ್ ನಟ ಕಲ್ಯಾಣ್ ಕುಮಾರ್ ಕೂಡ. ಆದ್ರೆ ರಾಜ್ಕುಮಾರ್ಗೆ ಹೇಳಲಿಲ್ಲ, ಆ ಪಾತ್ರವನ್ನ ಮತ್ತೊಬ್ಬರು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಏನು ದ್ವೇಷ ಮಾಡಿದ್ರೆ ಮಾಡ್ಲಿಲ್ಲ. ಏನ್ ಮಾಡಿದ್ರು ರಾಜ್ಕುಮಾರ್? ಪಟ್ಟಣಗೆರೆ ಶೆಡ್ ಕರ್ಕೊಂಡು ಹೋದ್ರಾ? ಇಲ್ಲ ತಾನೆ. ಇಲ್ಲ, ಅಳ್ತಾ ಬಂದ್ರಷ್ಟೇ. ಅಲ್ಲಿಂದ ಮೇಕಪ್ ತೆಗೆದು ಅಳ್ತಾ ಬರ್ತಾರಂತೆ. ಬಟ್ ಆ ಮನಸ್ಸಲ್ಲಿ ಒಂದು ಆಯ್ತು, ನಾನೇನೋ ಮಾಡಬೇಕು ಅಂತೇಳಿ ಭಗವಂತ ಸಾಥ್ ಕೊಟ್ಟ. ನೆವರ್ ಎವರ್ ಭಾರತ ಕರ್ನಾಟಕ ಎಂದೂ ಮತ್ತೆ ಸೃಷ್ಟಿ ಮಾಡಲಾರದಂತ ಸೂಪರ್ ಸ್ಟಾರ್ ಆದರು. ಅವ್ರುಗಳೆಲ್ಲ ಇದೇ ತರ ಹೋಗಿದ್ರೆ, ರಾಜ್ಕುಮಾರ್ ಒಂದು ಆವಾಜ್ ಹಾಕಿದ್ರೆ ಸಾಕಿತ್ತು, ವಿಷ್ಣುವರ್ಧನ್ ಒಂದು ಆವಾಜ್ ಹಾಕಿದ್ರೆ ಸಾಕಿತ್ತು. ಅಂಬರೀಷ್ ಅವ್ರದ್ದು ನಾವೇ ಸ್ಟೋರಿ ಮಾಡಿದೀವಿ ರೀ, 4 ಸೈಟು 10 ಸೈಟ್. ಅದಕ್ಕೆ ಕರೆದು ಹೇಳಿದ್ರು, ಏಯ್ ನಾನು ಸೈಟ್ ಮಾಡಿದ್ರೆ ಎಷ್ಟು ಬೇಕಿತ್ತು ಸೈಟ್ ನನಗೆ. ಒಂದು ಮಾತು ಹೇಳ್ತಾರೆ ಅವರು ಅಂಬರೀಷ್ ಆ ಟೈಮಲ್ಲಿ. ನಮಗೆ ಎಲ್ಲರಿಗೂ ಸೇರಿಸ್ಕೊಂಡು ನಮಗೆ ಒಂದು ಮಾತು ಹೇಳ್ತಾರೆ, ಏಯ್ ನನಗೆ ಆಸೆ ಏನು ಗೊತ್ತೇನೋ, CM ಮನೇಲಿ ಎಣ್ಣೆ ಹೊಡಿಬೇಕು ಅಂತ ಆಸೆ ಇತ್ತು, ಹೊಡೆದೆ.